ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಆಪ್ಷನ್ ಎಂಟ್ರಿಯನ್ನು 15ನೇ ತಾರೀಕು ಅಂದರೆ ನಿನ್ನೆ ಬೆಳಗ್ಗೆ 8 ಗಂಟೆಯ ತನಕ ಎಕ್ಸ್ಟೆಂಡ್ ಮಾಡಿರೋದಕ್ಕೆ ಭಾಳಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಒಂದು ಡೌಟ್ಸ್ ಏನಿದೆ ಅಂತಂದರೆ, ಸೊ ಪಬ್ಲಿಕೇಶನ್ ಆಫ್ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ಏನು KE ಅವರು ಮೊದಲು ರಿಲೀಸ್ ಮಾಡಿದ್ರು, ಅಂದರೆ ಶೆಡ್ಯೂಲಲ್ಲಿ 16ನೇ ತಾರೀಕು ಅಂದರೆ ಇವತ್ತು ಆಫ್ಟರ್ 6 PM, ಇವತ್ತು ಸಂಜೆ 6 ಗಂಟೆಯ ತನಕ ನೀಡ್ತಾರೆ ಅಂಥೇಳಿ. ಸೊ ಇದೇನಾದರೂ ಎಕ್ಸ್ಟೆಂಡ್ ಆಗ್ತದ ಅನ್ನೋ ಒಂದು ಡೌಟ್ ಎಲ್ಲರಲ್ಲೂ ಇದೆ, ಇನ್ಕ್ಲೂಡಿಂಗ್ ನನ್ನಲ್ಲೂ ಕೂಡ ಇದೆ. ಸೊ ನನ್ನ ಒಂದು ಅಭಿಪ್ರಾಯವನ್ನು ಹಿಂದಿನ ವರ್ಷದ ಅವರ ಒಂದು ಅನಾಲಿಸಿಸನ್ನು ನೋಡಿಕೊಂಡು ಹೇಳಿದರೆ, ಅಂದರೆ ಹಿಂದಿನ ವರ್ಷವೂ ಕೂಡ ಈ ರೀತಿಯಾಗಿ ಪ್ರತಿಯೊಂದು ಆಪ್ಷನ್ ಎಂಟ್ರಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಿದೆ. ಅದಾದ ಮೇಲೆ ಈ ರೀತಿ ಫಸ್ಟ್ ರೌಂಡ್ ರಿಸಲ್ಟು, ಸೆಕೆಂಡ್ ರೌಂಡ್ ರಿಸಲ್ಟ್ ಏನಿದೆ ಅವರು ಹೇಳಿರುವಂಥ ಟೈಮಲ್ಲಿ ಬಿಟ್ಟಿಲ್ಲ. ಸೊ ಇವತ್ತು ಕೂಡ ನನಗನ್ನಿಸ್ತದ 6 ಅಂದರೆ 6 ಗಂಟೆ ಆದ ಮೇಲೆ 16ನೇ ತಾರೀಕು ಇವತ್ತು ಬಿಡುವಂಥ ಚಾನ್ಸಸ್ಗಳು ಬಹಳ ಕಡಿಮೆ ಇದೆ. ಹಾಗಾದರೆ ಯಾವಾಗ ಬಿಡ್ಬೋದು? ಸೊ ಲಾಸ್ಟ್ ಇಯರ್ಲ ನಾವು ನೋಡಿರೋದೇನಂತಂದರೆ, ಈ ರೀತಿ ಪರಿಸ್ಥಿತಿಗಳು ಆದಾಗ 17ನೇ ತಾರೀಕು ಅಂದರೆ ನಾಳೆ ಬೆಳಗ್ಗೆ 3 ಗಂಟೆ, 4 ಗಂಟೆ, 5 ಗಂಟೆ ಈ ರೀತಿಯಾಗಿ ರಿಸಲ್ಟನ್ನು ಅನೌನ್ಸ್ ಮಾಡಿರುವಂಥ ಉದಾಹರಣೆಗಳಿದೆ. ಇವತ್ತು ಸಂಜೆಯ ತನಕ ವೇಟ್ ಮಾಡೋಣಂತೆ. ಹಾಗೇನಾದರೂ ಇವತ್ತು ರಿಲೀಸ್ ಆಗದೇನೆ ನಾಳೆ ಸಂಜೆ ಹೊತ್ತಿಗೆ ಆಗ್ತದ ಅಂತಂದರೆ ಅವ್ರು ನೋಟಿಫಿಕೇಷನನ್ನು ಕೊಡ್ತಾರೆ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಸಂಜೆ ಆಗದೇನೆ ನಾಳೆ ಸಂಜೆ ಆಗ್ತದ ಅಂದರೆ ನೋಟಿಫಿಕೇಷನ್ನ ಕೊಡ್ತಾರೆ. ಇವತ್ತು ಸಂಜೆಯ ಬದಲಿಗೆ ಅಂದರೆ 6 ಗಂಟೆಯ ಮೇಲೆ ಆಫ್ಟರ್ 6 PM ಅಂತ ಇದೆ. ಭಾಳ ಬುದ್ಧಿವಂತರವರು. ಆಫ್ಟರ್ 6 PM ಅಂದರೆ ನೀವು 6 PM ಅಂತ ತಿಳ್ಕೊಬೇಡಿ. 7 ಅಲ್ಲ, 8 ಅಲ್ಲ, 9 ಅಲ್ಲ, 10 ಅಲ್ಲ. ಸೊ ಹಾಗೇ 7ನೇ ತಾರೀಕು 2 ಗಂಟೆ, 3 ಗಂಟೆ, ಬೆಳಗ್ಗೆ 4 ಗಂಟೆನೂ ಕೂಡ ಆಗ್ಬೋದು. ಸೊ ಹಾಗೇನಾದರೂ ನಾಳೆ ಬೆಳಗ್ಗೆ 8 ಗಂಟೆಯ ಒಳಗೆ ಕೊಡೋರಿದ್ದರೂ ಕೂಡ 17ನೇ ತಾರೀಕು ಅವರು ಮತ್ತೆ ನೋಟಿಫಿಕೇಷನನ್ನು ಕೊಡೋದಿಲ್ಲ. ಸೊ ಬಿಕಾಸ್ ದೇ ಆರ್ ನಾಟ್ ಎಕ್ಸಾಕ್ಟ್ಲಿ ಇದೇ ಟೈಮಿಗೆ ಕೊಡ್ತೀವಿ ಅಂತ ಏನು ಕೊಡೋದಿಲ್ಲ. ಬಟ್ ಹಾಗೇನಾದರೂ ನಾಳೆ ರಾತ್ರಿ, ನಾಳೆ ಸಂಜೆ 6 ಗಂಟೆ ಮೇಲೆ, 5 ಗಂಟೆ ಮೇಲೆ ಕೊಡ್ತೀವಿ ಅಂತ ಇದ್ದರೆ ಡೆಫಿನೆಟ್ ನೋಟಿಫಿಕೇಷನ್ ಕೊಡ್ತಾರೆ, ವೇಟ್ ಮಾಡೋಣಂತೆ. ಬಟ್ ಇವತ್ತು ರಾತ್ರಿ ಇಮ್ಮಿಡಿಯೇಟ್ 6 ಗಂಟೆ ಮೇಲಂತೂ ಬರೋದಿಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ಬಂದರೂ ಕೂಡ 11 ಗಂಟೆ, 12 ಗಂಟೆ, 1 ಗಂಟೆ, 2 ಗಂಟೆ ಬರಬಹುದು. ಯಾವಾಗಲೇ ಬರಲಿ, ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದು ಬಂದ ಮೇಲೆ ಪ್ರೊಸೀಜರ್ ಏನಿರ್ತದ ಅಂತ ಭಾಳ ಜನ ವಿದ್ಯಾರ್ಥಿಗಳಿಗೆ ಡೌಟ್ ಇದೆ. ಈ ಒಂದು ಡೌಟ್ ನನ್ನ ಹತ್ರನೂ ಇದೆ. ಯಾಕಂತಂದರೆ ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡಿರೋದಕ್ಕೆ ಈಗ CETಯಲ್ಲಿ ಸೀಟ್ ಸಿಕ್ಕವರಿಗೆ ಫಸ್ಟ್ ರೌಂಡಲ್ಲಿ ಫೀಸನ್ನು ತುಂಬುವಂಥ ಅವಶ್ಯಕತೆ ಇರೋದಿಲ್ಲ. ನೀಟಲ್ಲಿ ಸಿಕ್ಕವರಿಗೆ ಇಷ್ಟು ವರ್ಷ ಫಸ್ಟ್ ರೌಂಡಲ್ಲಿ ಫೀಸನ್ನು ತುಂಬ್ಕೋತಿದ್ರು. ಬಟ್ ಈ ವರ್ಷ ಕಂಬೈನ್ಡ್ ಕೌನ್ಸಿಲಿಂಗ್ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗ್ತದೆ. ಸೊ CETಗೆ ಪೇ ಮಾಡಬೇಕು, ನೀಟಿಗೆ ಪೇ ಮಾಡೋದಿಲ್ಲ. ಹಾಗಾದಾಗ ಸೊ ಈ ಕಡೆ ನೀಟಿಗೂ ಕೂಡ ಪೇ ಮಾಡ್ದೇನೆ CET ಹಾಗೆ ರೂಲ್ ಇದೆ ಅಂತ ಕುತ್ಕೊಳ್ಳೋವಂಥ ವಿದ್ಯಾರ್ಥಿಗಳ ಸಂಖ್ಯೆನೂ ಕೂಡ ಜಾಸ್ತಿ ಇರ್ತದೆ. ಹಾಗಿದ್ದಾಗ ಅವರು ಮತ್ತೆ KCET ವೆಬ್ಸೈಟ್ನಲ್ಲಿ ಡಿಫ್ರೆಂಟಾಗಿ CETಗೆ ಬೇರೆ ರೂಲು, ನೀಟಿಗೆ ಬೇರೆ ರೂಲು ಈ ರೀತಿಯಾಗಿ ಮಾಡ್ಕೋತಾ ಹೋಗಬೇಕಾಗ್ತದೆ. ದಿಸ್ ವಿಲ್ ಕ್ರಿಯೇಟ್ ಅ ಬಿಗ್ ಕನ್ಫ್ಯೂಷನ್ ಅಮಾಂಗ್ ದ ಸ್ಟೂಡೆಂಟ್ಸ್. ಸೊ ಅವಾಗೇನಾಗ್ತದೆ, ವಿದ್ಯಾರ್ಥಿಗಳು ಯಾವುದೋ ಒಂದನ್ನು ತಪ್ಪಿಸ್ಕೊಂಡು ಬಿಡ್ತಾರೆ, ಯಾವುದೋ ಒಂದನ್ನು ಮಾಡೋದಕ್ಕೆ ಹೋಗ್ತಾರೆ. ಸೊ ಅದೇ ಕ್ಯೂರಿಯಾಸಿಟಿ ಏನಂತಂದರೆ, ಈ ವರ್ಷ ಯಾವ ರೀತಿ ರೂಲ್ಸ್ಗಳನ್ನು ಮಾಡ್ತಾರೆ ಅಂದರೆ ಫಸ್ಟ್ ರೌಂಡಲ್ಲಿ ಎಲ್ಲರಿಗೂ ಫೀಸ್ ತುಂಬೋದಕ್ಕೆ ಹೇಳ್ತಾರೆ ಅಥವಾ ಯಾರಿಗೂ ಫೀಸ್ ತುಂಬೋದಕ್ಕೆ ಹೇಳೋದೇ ಇಲ್ವಾ? ಸೊ ಏನಾಗ್ತಿತ್ತು ಲಾಸ್ಟ್ ಇಯರ್ ಎಲ್ಲ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆದಮೇಲೆ ಗೌರ್ಮೆಂಟ್ ಸೀಟ್ ಸಿಕ್ಕವ್ರನ್ನ ಬಿಟ್ಟು ಪ್ರೈವೇಟ್ ಮತ್ತು ಗೌರ್ಮೆಂಟ್ ಇನ್ ಪ್ರೈವೇಟ್ ಸಿಕ್ಕಂಥ ವಿದ್ಯಾರ್ಥಿಗಳಿಗೆ, ಮೆಡಿಕಲ್ದವರಿಗೆ ಸೊ ಇವರಿಗೆ KEಗೆ ಬಂದುಬಿಟ್ಟು ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ಅದಾದ ಮೇಲೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೊಳ್ಳಿ ಅಂತ ಹೇಳಿತ್ತು. ಬಟ್ ಈ ವರ್ಷ ಅದನ್ನು ಮಾಡ್ತಾರಾ ಇಲ್ವಾ, ಇದ್ರ ಬಗ್ಗೆ ಬಹಳ ಡೌಟ್ ಇದೆ. ವೇಟ್ ಮಾಡೋಣಂತೆ. ಯಾವುದ್ರ ಬಗ್ಗೆಯೂ ಈಗ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಹೇಳ್ತಾ ಇಲ್ಲ ನಾನು. ಬಟ್ ತಲೆ ಕೆಡಿಸ್ಕೊಂಡ್ರೆ ಯಾವ್ಯಾವ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ಸ್ಗಳು ಸಿಗೋದಿಲ್ಲ. ಅದಕ್ಕೆ ನಾವು ನಮ್ಮ ತಲೆಯನ್ನು ಕೆಡಿಸ್ಕೊಂಡ್ರೂ ಉಪಯೋಗ ಇಲ್ಲ. ಅದಕ್ಕಾಗಿ ನಮ್ಮ BPM, ನಮ್ಮ ಟೆನ್ಷನನ್ನು ನಾವು ಜಾಸ್ತಿ ಮಾಡ್ಕೋಬಾರ್ದು. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಯಾವಾಗ ಬರ್ತದೇನೋ ರಿಸಲ್ಟ್, ಯಾವಾಗ ಬರ್ತದೇನೋ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇವತ್ತು ಸಂಜೆ 6 ಗಂಟೆಯ ಮೇಲೆ ಅಂತ ಹೇಳಿದ್ದಾರೆ. ಸೊ ಅದು ನಾಳೆ ಬೆಳಗ್ಗೆನೂ ಆಗ್ಬೋದು, ನಾಳೆ ಸಂಜೆನೂ ಆಗ್ಬೋದು. ಒಟ್ಟಿನಲ್ಲಿ ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಬಂದೇ ಬರ್ತದೆ. ಸೊ ಅದಾದಮೇಲೆ ಪ್ರೊಸೀಜರ್ ಏನು ಅನ್ನೋದನ್ನು ಕೂಡ ಡೀಟೇಲಾಗಿ ಕೊಡ್ತಾರೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.